ರೋಡಲ್ಲಿ ಎಷ್ಟೇ ದೊಡ್ಡ ಗಾಡಿಗಳು ಬಂದ್ರೆ ಕೂಡ ಈ ಓಮಿನಿಗಿರುವ ಕ್ರೇಜ್ ಯಾವತ್ತೂ ಕಮ್ಮಿ ಆಗುದಿಲ್ಲ. ಅದರಲ್ಲಿ ಕೂಡ ಈ ಸೀಟ್ ಎಲ್ಲ ತೆಗೆದು ಫಿಲ್ಮಿ ಸ್ಟೈಲಲ್ಲಿ ನಾವೊಂದು ಸಣ್ಣ ಶಾಪಿಂಗಿಗೆ ಹೊರಟದ್ದು. ಡ್ರೈವಿಂಗ್ ಕಲೀಲಿಕ್ಕಿಂತ ಮುಂಚೆ, ಕಲ್ತ ನಂತರ ಕೂಡ ಈ ಓಮಿನಿಗೆ ಎಲ್ಲರಿಗೂ ಒಂದು ಸಣ್ಣ ಕ್ರೇಜ್ ಇರ್ತದೆ ಇದರ ಮೇಲೆ. ನಮ್ಮ ರೆಗ್ಯುಲರ್ ಶಾಪಿಂಗ್ ಅಲ್ಲ ಇದು. ನಾವು ಬಂದು ರೀಚ್ ಆದ ಪ್ಲೇಸಲ್ಲಿ ಇವರಿಬ್ಬರು ಗಂಡ ಹೆಂಡತಿ ಬಾಗಲಕೋಟೆಯಿಂದ ಟಗರ್ ಮರಿಗಳನ್ನು ತಂದು ಇಲ್ಲಿ ಸಾಕ್ತಾರೆ. ನೀವು ನೋಡ್ಬೋದು ಇಲ್ಲಿ ಮಾಳಿಗೆ ಮಾಡಿ ಅದರಲ್ಲಿ ಕೈ ತಿಂಡಿ ಕೊಟ್ಟು ಇವರು ಸಾಕುದು. ತುಂಬ ಚಂದ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಹೋದ ನಂತರ ಗೊತ್ತಾಯಿತು ಇದನ್ನು ಸಾಕೋದು ಸಹ ಏನು ಈಸಿ ಇಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಒಂದಕ್ಕೊಂದು ಗುದ್ದುಕೊಳ್ತದಂತೆ. ನಾವು ಅದನ್ನು ಹಿಡಿಲಿಕ್ಕೆ ಹೋದರೆ ನಮಗೆ ಗೊತ್ತದೆ, ನಂತರ ಹೊರಗೆ ಕಟ್ಟಲಿಕ್ಕೆ ಕಷ್ಟ. ಮತ್ತು ನಮ್ಮ ಈ ವೆದರಲ್ಲಿ ಗ್ರೋತ್ ಸ್ವಲ್ಪ ಕಮ್ಮಿ. ಸೊ ಫೈನಲಿ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಇತ್ತ ತುಂಬ ಚಂದ ಇತ್ತು ನೋಡಲಿಕ್ಕೆ, ಫೈಟಿಂಗ್ ಟಗರ್ ಥರಾನೇ ಇತ್ತು. ಯಾವುದೇ ಕೃಷಿ ಇದ್ರೆ ಸಹ ನಮಗೆ ಅಲ್ಲಿ ಹೋದ ನಂತರವೇ ನಮಗೆ ಗೊತ್ತಾಗೋದು ಅದರ ಸಾಧಕ ಬಾಧಕ ಹೇಗೆ ಅಂತೇಳಿ. ಇದನ್ನೊಂದು ಕೆಳಗಿಳಿಸಿ ಕೊಡಿ ಅಂತ ಹೇಳಿದರು, ಆದರೆ ಯಾವುದೇ ಕಾರಣಕ್ಕೂ ಕೊಂಬನ್ನೊಂದು ಬಿಡಬೇಡಿ ಹೇಳಿದರು. ಸ್ವಲ್ಪ ಇಂಟ್ರೆಸ್ಟ್ ಆ ಪ್ರಾಣಿಗಳ ಮೇಲೆ, ಹಾಗಾಗಿ ಕೊಂಬನ್ನು ಹಿಡಿದು ನಡೆಸ್ಕೊಂಡು ಬಂದೆ. ಅವ್ರು ಯಾಕೆ ನನಗೆ ಕೊಂಬು ಬಿಡಬೇಡಿ ಅಂತ ಹೇಳಿದ್ದು ನನಗೆ ಮತ್ತೆ ಗೊತ್ತಾಯಿತು. ಇನ್ ಕೇಸ್ ನಾನು ಕೊಂಬು ಬಿಟ್ಟಿದ್ರೆ ನನಗೆ ಸ್ವಲ್ಪ ಕಷ್ಟ ಇತ್ತು. ಇಲ್ಲಿ ನೋಡಿ ಅಂತೆ, ಯಾರು ಸಿಗ್ತಾರೋ ಅವರಿಗೆ ಇವನು ಗೊತ್ತಾ ಇದ್ದಾನೆ. ನಾನು ಅಲ್ಲಿ ವಿಡಿಯೋ ಮಾಡುವಾಗ ನನ್ನ ಹತ್ರ ಬಂದ ನಂತರ ನೆಕ್ಸ್ಟ್ ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು, ಸೊ ಅವರು ಬಚಾವಾದರು. ಇನ್ ಕೇಸ್ ನಮಗಾಗಿದ್ರೆ ಸ್ವಲ್ಪ ಕಷ್ಟ ಇತ್ತು. ನಂತರ ಇವನನ್ನು ಕರ್ಕೊಂಡು ನಾವು ಸೀದಾ ಮನೆಗೆ ರಿಟರ್ನ್ ಬಂದೆವು.